ಹಲೋ ಫ್ರೆಂಡ್ಸ್, ಇವತ್ತು ನಾನು ಪೀಸ್ ಪಲಾವ್ ಮಾಡತ್ತೀನಿ. ಅಂದ್ರೆ ಬಟಾಣಿ ಪಲಾವು. ಈಗ ಸೀಸನ್ ಐತಲ್ಲ, ಅದಕ್ಕೆ ಬಟಾಣಿ ಪಲಾವ್ ಮಾಡೋಣಂತ. ಪಲಾವ್ ಮಾಡೋಕೆ ಒಂದು ಸ್ವಲ್ಪ ಮಸಾಲೆ ಸಾಮಾನು ತೆಗೆದಿಟ್ಕೋತೀನಿ. ಒಂದು ಮಸಾಲೆಯಲ್ಲಿ ಒಂದು ತುಂಡು ಚಕ್ಕಿ, ಒಂದೀಟು ಚಕ್ರ ಮಗ್ಗು, ಒಂದೆರಡು ಲವಂಗ, ಒಂದು ಏಲಕ್ಕಿ, ಒಂದು 4 ಕಾಳು ಮೆಣಸು, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ತೆಗೆದಿಟ್ಕೋತೀನಿ. ಗೋಡಂಬಿ ಮದ್ರಾಕ್ಷಿ, ಒಂದು ಸ್ವಲ್ಪ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಅಲ್ಲ ಬೆಳ್ಳುಳ್ಳಿನ ಒಂದಿಟ್ಟು ಎಲ್ಲ ಹೆಚ್ಕೊಂಡು ಚೆಂದಾಗಿ ಸ್ವಲ್ಪ ಅಬ್ಡ ಚಚ್ಕೊಳ್ಳೋಣ ಅಂತ. ಈ ಥರ ಚಚ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆಗೆ ಚೆಂದಾಗಿ ಫ್ಲೇವರ್ಸ್ ಬಿಟ್ಕೊತಾವೆ. ಇದನ್ನೊಂದು ಪ್ಲೇಟ್ನಾಗ ತೆಗೆದಿಟ್ಕೊಳ್ಳೋನು. ಈಗ ಒಂದು ಉಳ್ಳಾಗಡ್ಡಿ ಹೆಚ್ಕೊಳ್ಳೋಣ ಅಂತ. ಸ್ವಲ್ಪ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಕೋಬೇಕು. ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಫ್ಲೇವರ್ ಸಂಬಂಧ. ಒಂದು ಮೆಣಸಿನ್ಕಾಯಿ ಹಾಕಕತ್ತೀನಿ, ಭಾಳ ಖಾರ ಬೇಡ. ಒಂದು ಟೊಮೆಟೊ ಹಾಕಕತ್ತೀನಿ. ಇದೊಂದು ಸ್ವಲ್ಪ ಬಟಾಣಿ. ಈಗೆಲ್ಲ ಹೆಚ್ಚಿಟ್ಕೊಂಡು ರೆಡಿ ಐತಿ. ಈಗ ಪಲಾವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತೀನಿ ಒಂದು ಸ್ವಲ್ಪ. ಅದಕ್ಕೆ ಇವು ಏನು ಮಸಾಲೆ ನಾನು ತೆಗೆದಿಟ್ಕೊಂಡಿದ್ದೆ ಅವನ್ನೆಲ್ಲ ಒಂದು ಮಸಾಲೆ ಹಾಕ್ತೀನಿ. ಈಗ ಸ್ವಲ್ಪ ಎಣ್ಣೆ ಕಾಯಕತ್ತೈತಿ. ಈ ಟೈಮಿಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಮೆಣಸಿನ್ಕಾಯಿ ಮತ್ತು ಅಲ್ಲ ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತೀನಿ. ಈಗ ಒಂದು ಸ್ವಲ್ಪ ಕೈ ಆಡಿಸಿ ಉಳ್ಳಾಗಡ್ಡಿ ಹಾಕ್ತೀನಿ. ಉಳ್ಳಾಗಡ್ಡಿ ಜೋಡಿನ ಮೆಂತ್ಯ ಸೊಪ್ಪು, ಕಟ್ ಮಾಡಿದ ಮೆಂತ್ಯ ಸೊಪ್ಪು ಹಾಕಕತ್ತೀನಿ. ಇನ್ನೆಲ್ಲ ಸಹ ಕೈ ಆಡಿಸ್ಕೋಬೇಕು. ಆಮೇಲೆ ಡ್ರೈ ಫ್ರೂಟ್ಸ್ನು ಈಗ ಹಾಕ್ಕೊಂಡು ಕೈ ಆಡಿಸ್ಕೋತೀನಿ. ಈಗ ಹಾಕ್ಕೊಂಡಾಗ ಎಲ್ಲ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಆಕ್ಕಾವು. ಈಗ ಸ್ವಲ್ಪ ಅದು ಬೆಂದೈತಿ. ಈಗ ಟೊಮೆಟೊ ಹಾಕ್ಕೋತೀನಿ. ಟೊಮೆಟೊ ಹಾಕ್ಕೊಂಡು ಚೆಂದ ಕೈ ಆಡಿಸ್ಕೊಂಡ್ಮೇಲೆ ಈಗ ಅದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣಂತ. ಈ ಅಕ್ಕಿನೂ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಚೆಂದಾಗಿ ಫ್ರೈ ಮಾಡ್ಕೊಂಡು ಪಲಾವು ಉದುರಾಗಿ ಬರ್ತೈತಿ. ಈಗ ಅಕ್ಕಿ ಹುರಿದೈತಿ. ಈಗ ನಾ ಇದಕ್ಕೆ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಚೆಂದಾಗಿ ಕುದಿಯಾಕೆ ಬಿಡ್ತೀನಿ ಅಂತಿದ್ನ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ. ನೀವು ಅನ್ಕೊತಿರ್ಬೇಕು, ಇದು ಬಟಾಣಿ ಪಲಾವ್ ಮಾಡಾಕತ್ತಾಳು ಇನ್ನು ಬಟಾಣಿನ ಹಾಕಿಲ್ಲ ಅಂಥೇಳಿ. ಅನ್ನ ಅರ್ಧ ಬೆಂದ ಮೇಲೆ ಹಾಕ್ತೀನಂತ. ಈ ಥರ ಲಾಸ್ಟಿಗೆ ಹಾಕೋದ್ರಿಂದ ಅದು ಬಟಾಣಿ ಸ್ವಲ್ಪ ಬಾಯಾಗ ಚಲೋತಂಗೆ ಸಿಗ್ತಾವೆ. ಇಲ್ಲಾಂದ್ರೆ ಏನಾಗ್ತೈತಿ, ಎಲ್ಲ ಫಸ್ಟಿಗೆ ಹಾಕಿದ ಕೂಡಲೇ ಪೂರ್ತಿ ಬೆಂದಂಗೆ ಆಗಿಬಿಡ್ತೈತಿ. ಬಟಾಣಿ ಅಂದ್ಕೂಳೆ ಅದು ನಮ್ಮ ಬಾಯಾಗ ಅನ್ನ ತಿನ್ನೋ ಮುಂದೆ ಗೊತ್ತಾಗಂಗಿಲ್ಲ. ಅನ್ನ ತಿನ್ನತ್ತೀವೋ ಬಟಾಣಿ ತಿನ್ನತ್ತೀವೋ ಅಂತ ಫುಲ್ ಮ್ಯಾಶ್ ಗತಿ ಆಗಿಬಿಟ್ಟಿರ್ತೈತಿ ಅದು. ಸೊ ಅದ್ರ ಸಂಬಂಧ ನಾನು ಆಮೇಲೆ ಅರ್ಧ ಅನ್ನ ಎಲ್ಲ ಆಗಿ ಬೆಂದಿದ ಮೇಲೆ ಹಾಕ್ತೀನಂತ. ಈಗ ನೋಡ್ರಿ, ಅರ್ಧ ಅನ್ನ ಬೆಂದೈತಿ. ಈಗ ಬಟಾಣಿ ಹಾಕಕತ್ತೀನಿ. ಇದ್ರ ಜೋಡಿನ ಒಂದು ಸ್ವಲ್ಪ ಮಸಾಲೆ ಪುಡಿ ಮತ್ತು ತುಪ್ಪ ಹಾಕ್ತೀನಂತ. ಈ ಥರ ಲಾಸ್ಟಿಗೆ ಹಾಕೋದ್ರಿಂದ ಅದ್ರ ಸ್ಮೆಲ್ಲು ಫ್ಲೇವರ್ಸು ಎಲ್ಲ ಚಲೋ ಬರ್ತೈತಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಬಾಯಿ ಮುಚ್ಚಿಟ್ಬಿಡೋಣಂತ. ಈಗ ಇದ್ರ ಮೇಲೆ ಒಂದು ವಾಟೆ ನೀರು ಇಡ್ತೀನಿ. ಅದು ಅಲ್ಲೇ ಚೆಂದಾಗೆ ಹೋಗಿ ಅಲ್ಲೇ ಇದ್ದು ಉಮ್ಕೊಳ್ತದೆ ನೀಟಾಗಿ. ಈಗ ನೋಡ್ರಿ, ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟ. ಈಗ ಆಲ್ರೆಡಿ ಬೆಂದಾಗೈತಿ. ಈಗ ನೋಡ್ರಿ ಪಲಾವ್ ಎಷ್ಟು ಚಂದ ಅಳ್ಳೈತಿ, ಉದುರಾಗ ಐತಿ. ನೀವು ಈ ಥರ ಬಟಾಣಿ ಪಲಾವ್ ಮಾಡ್ಕೊಂಡು ತಿನ್ನಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.